ನಮಸ್ಕಾರ ವೀಕ್ಷಕರೇ. ಸಚಿವ ಸಂತೋಷ್ ಲಾಡ್ಗೆ ಕೋಪ ಬಂದಿದ್ಯಾಕೆ ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ. ನಾನು ಕೃಷ್ಣಮೂರ್ತಿ. ವೀಕ್ಷಕರೇ, ಇಂದು ಪ್ರವಾಸದಲ್ಲಿ ಸಂತೋಷ್ ಲಾಡ್ ಅವರು ಅಳ್ನಾವರ್ ಪಟ್ಟಣಕ್ಕೆ ಬಂದಿದ್ರು. ಅಲ್ಲಿ ಕೆರೆಯ ದುರಸ್ತಿ ಕಾರ್ಯಕ್ರಮ, ಗುದ್ಲಿ ಪೂಜೆ ಹಮ್ಮಿಕೊಂಡಿದ್ರು. ರೈತ ಸಂಘದ ರವಿ ಅನ್ನೋರು ಮುಖಂಡರು ಸಂತೋಷ್ ಲಾಡ್ ಅವರಿಗೆ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳಿದ್ರು. ವಿಶೇಷವಾಗಿ ಆದ್ರೆ ಅವರು ನೀವು ಯಾವುದೋ ಒಂದು ಪರ ಬ್ಯಾಟಿಂಗ್ ಅಂತೇಳಿ ಸಂತೋಷ್ ಲಾಡ್ ಅವರು ತಿಳ್ಕೊಂಡಿದ್ರು, ಅಥವಾ ಇಲ್ಲಿ ಅವರು ಕೇಳೋ ಪ್ರಶ್ನೆಗೆ ಇದು ಹಳೆ ಮಾತಾಯ್ತು ಅಂತ ಹೇಳ್ತಾರೆ. ಯಾರು? ರವಿ ಅವರು. ನೀವು ಕೇಳ್ಬೋದು. ಸಂತೋಷ್ ಲಾಡ್ ಅವ್ರಿಗೆ ಕೋಪ ಬರ್ತದೆ. ಕ್ಯಾಮ್ರಾ ಮುಂದೆ ನೀವು ಹೇಳಿ, ಸುಮಾರು 73,000 ಕೋಟಿ ರೈತರ ಸಾಲ ಮನ್ನಾ ಮಾಡಿದವರು ಯಾರು, ಅದನ್ನ ಮೊದಲು ಹೇಳಿ, ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆಯಿರಿ ಅಂತ ಹೇಳ್ತಾರೆ. ಕೋಪ ಒಂದ್ ಸ್ವಲ್ಪ ಜಾಸ್ತಿ ಆಯ್ತು. ಆ ಕೋಪದಲ್ಲೇ ಗಾಡಿ ಹತ್ತಿ ಸಂತೋಷ್ ಲಾಡ್ ಅವರು ಹೋದ್ರು. ಕೋಪ ಸಂತೋಷವನ್ನ ನುಂಗಿದ್ಯಾಕೆ ಎನ್ನುವ ಈ ಎಪಿಸೋಡಿನ ಒಂದು ಪ್ರಮುಖ ಅಂಶಗಳನ್ನ ನಿಮ್ಗೆ ತೋರಿಸ್ತೇವೆ. ಅದರಲ್ಲಿ ಯಾರಾದ್ರೂ ಹೇಳಿದ್ರೆ ಅಂದ್ರೆ ಕೆಲವೊಂದು ಸಮರ್ಥನೆಯನ್ನ ಕೊಡುವಾಗ ಒಂದಿಷ್ಟು ಕೋಪ ಬರ್ತದೆ. ಕಾರಣ, ಸಂತೋಷ್ ಲಾಡ್ ಅವರು ಕೆಲವೊಂದು ಡಾಟಾಗಳನ್ನ ಇಟ್ಕೊಂಡು ಮಾತಾಡ್ತಾರೆ. ನೀವು ಏನೇನೋ ಹೇಳೋದಾದ್ರೆ ನಾವು ಒಪ್ಪಲ್ಲ. ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಈಗ ಎಷ್ಟು ಸಾಲ ಮನ್ನಾ ಮಾಡಿತ್ತು ಅಂತ ಹೇಳಿ ಅವರು ಡಾಟಾ ಕೊಡ್ತಾರೆ. ನೀವು ಎಲ್ಲವನ್ನ ತಿಳಿಸಿ ನರೇಂದ್ರ ಮೋದಿ ಅವರಿಗೆ ಪತ್ರ ಯಾಕೆ ಬರೀತಾ ಇಲ್ಲ ಅನ್ನೋ ಅರ್ಥದಲ್ಲಿ ಕೋಪಗೊಂಡೇ ವಾಹನವನ್ನ ಹತ್ತಿದ್ರು. ಸಂತೋಷ ಅಲ್ಲಿ ಸ್ವಲ್ಪ ಕೋಪದಲ್ಲಿ ಮುಳುಗಿತ್ತು ಅಂತ ಹೇಳ್ತಾ ಈ ಎಪಿಸೋಡ್ ಅನ್ನ ನೋಡಿ. ಆಮೇಲೆ ಪ್ರಶ್ನೆ ಅಲ್ಲ ಸರ್, ಯಾಕಂತಂದ್ರೆ ಆಂಧ್ರ ಪ್ರದೇಶದೊಳಗ ನಿಮ್ದ ಕಾಂಗ್ರೆಸ್ ಪಕ್ಷ ಐತಿ. ಕಾಂಗ್ರೆಸ್ ಒಳಗ 2 ಲಕ್ಷ ರೂಪಾಯಿ ಸಾಲ ಮನ್ನಾ ಮಾಡಿ ಕಾಂಗ್ರೆಸ್ ಕಾಂಗ್ರೆಸ್ ಅಂತ ಹೇಳಿ ಈಗ ಅಲ್ಲಿ ನೀವು ಕಾಂಗ್ರೆಸ್ ಅಂತ ಹೇಳಿ ನಾನು ಮಾತಾಡೋದು, ನೀವು ಕಾಂಗ್ರೆಸ್ ಅಂತ ಹೇಳಿ ನಾನು ಮಾತಾಡ್ತಿರೋದು ಮುಂದಿದೆ ಸರ್. ಕೇಳ್ರಿ, ನೀವು ಕಾಂಗ್ರೆಸ್ ಅಂತ ಹೇಳಿ ನಾನು ಮಾತಾಡೋದು ಇಲ್ಲ. ನಾನು ಮನವಿ ಕೇಳ್ರಿ. ಈಗ ಯಾಕಂತಂದ್ರೆ ಕೇಳ್ರಿ, ನೀವು ಹೇಳ್ರಿ. ಆಂಧ್ರ ಪ್ರದೇಶದೊಳಗ ಕಾಂಗ್ರೆಸ್ ಪ್ರಣಾಳಿಕೆ ಹೋಗ್ಬೇಕಾದ್ರೆ 2 ಲಕ್ಷ ರೂಪಾಯಿ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ವಿ. ಆ ಪ್ರಕಾರ ನೋಡಿದಂತ ನಡೆದಿದೆ, ತಪ್ಪೇನಿಲ್ಲ. ಆಮೇಲೆ ಇಲ್ಲೇ ಮಹಾರಾಷ್ಟ್ರದೊಳಗೆ 3 ಲಕ್ಷ ರೂಪಾಯಿ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ವಿ. ಇದು ಕಾಂಗ್ರೆಸ್ ಪಕ್ಷ. ನಮ್ಮ ಕರ್ನಾಟಕದೊಳಗೂ ಕಾಂಗ್ರೆಸ್ ಪಕ್ಷನೇ ಇದೆ. ಹಾಗಾಗಿ ಅಲ್ಲಿಯೂ ನಿಮ್ದ ಸರ್ಕಾರ, ಇಲ್ಲಿಯೂ ನಿಮ್ದ ಸರ್ಕಾರ ಇರೋದ್ರಿಂದ ಕರ್ನಾಟಕದೊಳಗೂ ಬಡ ರೈತರ ಸಾಲ ಮನ್ನಾ ಮಾಡ್ರಿ ಅಂತ ನಾವು ವಿನಂತಿ ಮಾಡ್ಕೊಂತೀವಿ. ಕೇಂದ್ರದಲ್ಲಿ ನಾವು ಅಧಿಕಾರದಲ್ಲಿದ್ದಾಗ 73,000 ಕೋಟಿ ಸಾಲ ಮನ್ನಾ ಮಾಡಿ, ಅದನ್ನ ಹೇಳ್ರಿ ಫಸ್ಟ್. ಅದ್ ಹೇಳ್ರಿ ಮೊದಲು, ಬಾಯ್ಲಿಂದ ಹೇಳ್ರಿ, ಬಾಯ್ ಬಿಟ್ಟು ಹೇಳ್ರಿ. ಕೇಂದ್ರದಲ್ಲಿ UPA ಸರ್ಕಾರ ಇದ್ದಾಗ 73,000 ಕೋಟಿ ಮನಮೋಹನ್ ಸಿಂಗ್ ಸರ್ಕಾರ ಸಾಲ ಮನ್ನಾ ಮಾಡಿತ್ತು. ರಾಜ್ಯದಲ್ಲಿ 2013-18ನಲ್ಲಿ 8,165 ಕೋಟಿ ಸಿದ್ದರಾಮಯ್ಯ ಸರ್ಕಾರ ಮನ್ನಾ ಮಾಡಿತ್ತು. ಕೋಪರೇಟಿವ್ ಸಾಲ ಯಾರು ಪಡೆದಿದ್ರು 50,000ವರೆಗೆ ಸಾಲ ಮನ್ನಾ ಮಾಡಿತ್ತು ಅಂತ ಅದನ್ನ ಹೇಳ್ಬೇಕಲ್ಲ. ಅದು ಹೇಳ್ರಿ ಮೊದಲು. ಹಳೆ ಕತ್ತಿ ಬೇಡ ಸರ್, ಮೋದಿ ಲೆಟ್ರಿ ಬರ್ರಿ, ಮೋದಿ ಕೂಡ ಹೇಳ್ರಿ, ಎಲ್ಲ ನಿಮಗೂ ಸಂಬಂಧ ಇದೆ. ರಾಜಕೀಯ ಮಾತಾಡಬಾರ್ದು. ಕಾಂಗ್ರೆಸ್ ಅಂತ ಯಾಕೆ ಹೇಳ್ತೀರಿ? ಬಿಜೆಪಿ ಮ್ಯಾನಿಫೆಸ್ಟೋದಲ್ಲಿ ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರು. ಕೇಳ್ರಿ, ಇದೆ 2020 ನೀವು ಓದ್ಕೊಳ್ರಿ ಮೊದಲು. ಇದೇ 2000 ಮೊನ್ನೆ ಬರ್ತಕ್ಕಂಥ ಚುನಾವಣೆಯಲ್ಲಿ ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರು. ರೈತರ ಆದಾಯ ದುಗುನಿ ಮಾಡ್ತೀವಿ ಅಂತ ಹೇಳಿದ್ರು. ರೈತರ ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷನೇ. ಬಿಜೆಪಿ 1 ರೂಪಾಯಿನೂ ಮಾಡಿಲ್ಲ. ಇಲ್ಲಿ ನಿಮ್ಮ ವಿಡಿಯೋ ಅದಾವ. ಏನ್ ವಿಡಿಯೋ ಅದಾವ? ಅಲ್ಲ, ಈಗ ಮಾಡ್ರಿ ನಾವು ಹಳೆ ಕತ್ತಿ ತಗೊಂಡು ನಾವೇನ್ ಮಾಡಿ 100% ಅಂತಿದೆ. ನೀವು ಏನ್ ಹೇಳ್ಬೇಕಾಗಿತ್ತು ಕೇಳ್ರಿ. ನೀವೇನ್ ಹೇಳ್ಬೇಕಾಗಿತ್ತು ಸರ್? ರೈತರ ಸಾಲ ಮನ್ನಾ ಮಾಡ್ರಿ ಅಂತ ಹೇಳಿದ್ರೆ ವೆರಿ ಗುಡ್ ಪಾಯಿಂಟ್. ಅದಕ್ಕೆ ನೀವು ಕಾಂಗ್ರೆಸ್ ಅಂತ ಹೇಳಿದ್ರಲ್ಲ, ಅದಕ್ಕೆ ಹೇಳಿದ್ರು ಕಾಂಗ್ರೆಸ್ ಏನ್ ಮಾಡಿದ್ರೆ ಅಂತ ಹೇಳ್ಬೇಕಾಗಿತ್ತು. ಅದು ಹೇಳ್ಬೇಕಾಗಿತ್ತು. ಬಿಜೆಪಿ ಎಲ್ಲಿ ಮಾಡಿಲ್ಲ. 19 ರಾಜ್ಯಗಳಲ್ಲಿ ಭಾರತ ದೇಶದಲ್ಲಿ ಬಿಜೆಪಿ ಇದೆ. 11 ವರ್ಷ ಕೇಂದ್ರದಲ್ಲಿದೆ. ಯಾವ ರಾಜ್ಯದಲ್ಲಿ ರೈತರ ಸಾಲ ಬಿಜೆಪಿ 1 ರೂಪಾಯಿನೂ ಮಾಡಿಲ್ಲ. ಮಾಡಿದ್ರೆ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ, ಕರ್ನಾಟಕದಲ್ಲೂ ಕಾಂಗ್ರೆಸ್ ಸರ್ಕಾರ. ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, PB ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್
ಸೇವೆ ಇದೆ. ಬ್ಯಾನರ್ ಆಗಲಿ, ಕಲರ್ ಪ್ರಿಂಟ್ ಆಗಲಿ, ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.